ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇವಾಗ ನಿಮಗೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನಿಮ್ಮ ಕೈಯಲ್ಲಿದೆ. ಸೊ ಇವಾಗ ನೆಕ್ಸ್ಟ್ ಪ್ರೊಸೆಸ್ ಬಂದು ಆಪ್ಷನ್ ಎಂಟ್ರಿ ರೌಂಡ್ಸ್, ಅಂದರೆ 3 ರೌಂಡ್ಸ್ ಆಗುತ್ತೆ. ರೌಂಡ್ 1, ರೌಂಡ್ 2, ರೌಂಡ್ 3. ಸೊ ಇವಾಗ ಫಸ್ಟ್ ರೌಂಡು ಶಾರ್ಟ್ಲಿ ಬರೋ ಚಾನ್ಸಸ್ ತುಂಬ ಇದೆ, ಯಾಕಂದರೆ ಕೆ ಇವರು ತುಂಬ ಹರಿಬರಿ ಮಾಡ್ತಾ ಇದ್ದಾರೆ. ಸಮ್ ಇಶ್ಯೂಸಿಂದ ಡಿಪ್ಲೊಮಾ ಕೌನ್ಸಿಲಿಂಗ್ ಮುಗಿಸ್ಬೇಕು ಅಂತ ಇದ್ದಾರೆ. ಸೊ ಇವಾಗ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಕೌನ್ಸಿಲಿಂಗ್ ಪ್ರಾಬಲಿ ನೆಕ್ಸ್ಟ್ ವೀಕಲ್ಲಿ ಬರ್ಬೋದು. ಓಕೆ, ಸೊ ಅದಕ್ಕೆ ನೀವು ರೆಡಿ ಮಾಡ್ಕೊಬೇಕು. ಏನು ರೆಡಿ ಮಾಡ್ಕೊಬೇಕು? ಒಂದು ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ಕೊಬೇಕು. ಇವಾಗ ಏನು ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ ನೋಡಿ, ಈ ಥರ ಆಪ್ಷನ್ ಎಂಟ್ರಿ ಲಾಗಿನ್ ವೆಬ್ಸೈಟ್ ಸಿಗುತ್ತೆ. ಇವಾಗ ಹೆಂಗೆ ಅಪ್ಲಿಕೇಶನ್ ಹಾಕಿದ್ರೆ ಆ ಥರ ಒಂದು ಲಿಂಕ್ ಬಿಡ್ತಾರೆ. ಆ ಲಿಂಕಲ್ಲಿ ಲಾಗಿನ್ ಆದಾಗ ಈ ಥರ ಒಂದು ಆಪ್ಷನ್ ಎಂಟ್ರಿ ವೆಬ್ಸೈಟ್ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಕಾಲೇಜ್ ಮೆನ್ಷನ್ ಆಗುತ್ತೆ, ಇಲ್ಲಿ ಪ್ರಿಯಾರಿಟಿ ಬರುತ್ತೆ. ಇಲ್ಲಿ ಯಾವ ಬ್ರಾಂಚ್ ಬೇಕು, ಈ ಕಾಲೇಜಲ್ಲಿ ಯಾವ ಬ್ರಾಂಚ್ ಬೇಕು ಅದನ್ನು ಪ್ರಿಯಾರಿಟಿ ಕೊಡಬೇಕು. ಪ್ರಿಯಾರಿಟಿ ಅಂದರೆ ಇದು 1 ಕೊಡಬೇಕಾ, 2 ಕೊಡಬೇಕಾ, ಓಕೆ ಇದನ್ನು 3 ಕೊಡಬೇಕಾ, ಈ ಥರ ಪ್ರಿಯಾರಿಟಿ ಕೊಟ್ಕೊಂಡು ಹೋಗಬೇಕು. ಈ ಥರ ಪ್ರಿಯಾರಿಟಿ ಕೊಟ್ಟಾಗ ಇಲ್ಲಿ ನಿಮ್ಗೆ ಪ್ರಿಯಾರಿಟಿ ಬರ್ತಾ ಹೋಗುತ್ತೆ. ನೋಡಿ, ಇದು ಕಾಲೇಜ್ ಕೋಡು, ಇದು ಬ್ರಾಂಚ್ ನೇಮು. ಓಕೆ, ಸೊ ಇದು ಬಂದು ಕಾಲೇಜ್ ಕೋಡು, ಇದು ಬ್ರಾಂಚ್ ನೇಮು. ಈ ಥರ ಒಂದು ಪ್ರಿಯಾರಿಟಿ ರೆಡಿ ಮಾಡ್ಕೊಬೇಕು. ಇದಕ್ಕೊಂದು ಕಾಲೇಜ್ ಲಿಸ್ಟ್ ರೆಡಿ ಮಾಡ್ಕೊಬೇಕು. ಆಮೇಲೆ ನಿಮ್ಗೆ ಯಾವ ಥರ ಮಾಡಬೇಕು ಏನೋ ಡೀಟೇಲ್ ಆಗಿ ಗೈಡೆನ್ಸ್ ಕೊಡ್ತೀನಿ. ಸೊ ಇವಾಗ ಮೇನ್ ಥಿಂಗ್ ಈ ಥರ ಒಂದು ಪ್ರಿಯಾರಿಟೈಸ್ಡ್ ಕಾಲೇಜ್ ಲಿಸ್ಟ್. ಓಕೆ, ನನಗೆ ಈ ಆರ್ಡರ್ಲಿ ಎಂಟ್ರಿ ಮಾಡ್ತೀನಿ, ಪ್ರಿಯಾರಿಟಿ 1, 2, 3, 4, 5 ಅಂತ ಒಂದು ಎಂಟ್ರಿ ಮಾಡ್ತೀನಿ ಅಂದ್ಬಿಟ್ಟು ಒಂದು ರೆಡಿ ಮಾಡ್ಕೊಬೇಕು. ಸೊ ಅದಕ್ಕೆ ನೀವೇನು ಮಾಡಬೇಕು, ಒಂದು ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ಕೊಬೇಕು. ಇಲ್ಲೇ ತುಂಬ ಸಫರ್ ಆಗೋ ಸ್ಟೂಡೆಂಟ್ಸ್ನ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ಒಂದು ಪಾರ್ಟ್ ಆದರೆ, ಅಂದರೆ ಏನು ಚೆನ್ನಾಗಿ ಸ್ಕೋರ್ ಮಾಡಿದಿರೋ ಒಂದು ಪಾರ್ಟ್ ಆದರೆ ಅದೇ ಥರ ನೀವು ಕಮ್ಯುನಿಕೇಟ್ ಮಾಡಿದ್ರೆ, ಅದೇ ಥರ ನೆಕ್ಸ್ಟ್ ನೀವು ಸ್ಟೇಜ್ ತೊಗೊಂಡೋದ್ರೆ ನಿಮ್ಮ ರ್ಯಾಂಕಿಂಗ್ಗೆ ಒಂದು ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ನಿಮಗೆ ನಾನು ನನ್ನ ಕಡೆಯಿಂದ ಹೆಲ್ಪ್ ಮಾಡ್ತೀನಿ. ಇದನ್ನ ನಾನು ಒಂದು ಪರ್ಸನಲೈಸ್ಡ್ ಕಾಲೇಜ್ ಲಿಸ್ಟ್ ಕೊಡ್ತೀನಿ ನಾನು ನಿಮಗೆ. ನೋಡಿ, ಈ ಥರ ಒಂದು ಪರ್ಸನಲೈಸ್ಡ್ ಕಾಲೇಜ್ ಲಿಸ್ಟು. ಸೊ ಪರ್ಸನಲ್ ಕಾಲೇಜ್ ಡಿಪೆಂಡ್ ಆಗೋದು ಈ ಥರ ನಂಬರ್ ಆಫ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಸೊ ಈ ಥರ ಒಂದು ಕಾಲೇಜ್ ಲಿಸ್ಟ್ ನಾನು ಪ್ರೊವೈಡ್ ಮಾಡ್ತೀನಿ ನಿಮಗೆ. ಈ ಥರ ಒಂದು ಕಾಲೇಜ್ ಲಿಸ್ಟ್ ನೋಡಿ, ಇದೇನು ಅಂತಂದರೆ ನೀವು ಕೇಳೋ ಪ್ಲೇಸಲ್ಲಿ, ಓಕೆ, ನೀವು ಕೇಳೋ ಕ್ಯಾಟಗರಿಗೆ ಜನರಲ್ ಆಗಿರ್ಬೋದು ಅಥವಾ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ನೀವು ಕೇಳೋ ಕ್ಯಾಸ್ಟ್ ಕ್ಯಾಟಗರಿಗೆ ಕನ್ನಡ ಮೀಡಿಯಂ ಆಗಿರ್ಬೋದು, ರೂರಲ್ ಆಗಿರ್ಬೋದು, ಮತ್ತು ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು ಅಥವಾ ಜನರಲ್ ಆಗಿರ್ಬೋದು, ಒಂದು ಸಾರ್ಟೆಡ್ ಲಿಸ್ಟ್ ಕೊಡ್ತೀನಿ. ಸಾರ್ಟೆಡ್ ಲಿಸ್ಟ್ ಅಂದರೆ ಇನ್ಕ್ರೀಸಿಂಗ್ ಆರ್ಡರ್ಲ್ಲಿ ಹೋಗುತ್ತೆ. ನೋಡಿ, ಇದು ಇನ್ಕ್ರೀಸಿಂಗ್ ಆರ್ಡರ್ಲ್ಲಿ ಹೋಗುತ್ತೆ. ಸೊ ಇದರಿಂದ ಏನು ಅಡ್ವಾಂಟೇಜ್ ಆಗುತ್ತೆ ಅಂದರೆ ನಿಮಗೆ ನಿಮ್ಮ ರ್ಯಾಂಕಿಂಗ್ಗೆ ಯಾವ ಕಾಲೇಜ್ ಸಿಗೋದು ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಇವ್ರ ರ್ಯಾಂಕಿಂಗ್ ಏನಾದ್ರು 524 ಆದರೆ ಇವ್ರಿಗೆ ಈ ಕಾಲೇಜ್ ಇರುತ್ತೆ, ಈ ಕಾಲೇಜ್ ಸಿಗೋ ಚಾನ್ಸಸ್ ಗೊತ್ತಾಗುತ್ತೆ. ಇದು ಯಾವ ಥರ ಏನು ಡೀಟೇಲ್ ಆಗಿ ಹೇಳ್ತೀನಿ ಮುಂದೆ ನೆಕ್ಸ್ಟ್. ಓಕೆ, ಸೊ ಈ ಥರ ಒಂದು ಲಿಸ್ಟ್ ನಾನು ಪ್ರೊವೈಡ್ ಮಾಡ್ತೀನಿ ವಿತ್ ಸಮ್ ಚಾರ್ಜಸ್. ಓಕೆ, ಸೊ ಈ ಲಿಸ್ಟ್ ನಿಮ್ಗೆ ಎಲ್ಲೂ ಸಿಗಲ್ಲ. ಈ ಸಲ ನಿಮಗೆ ಅಡಿಷನಲ್ ಆಡ್ ಮಾಡಿದ್ದೀನಿ. ಏನು ಅಂತಂದರೆ ಬ್ರಾಂಚ್ ವೈಸ್ ಸೀಟ್ಸ್ ಅರೇಂಜ್ ಮಾಡಿ. ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ 524 ಸೀಟ್ ಅಂತಂದ್ರೆ, ನೋಡಿ ಫಾರ್ ಎಕ್ಸಾಂಪಲ್ ಇವಾಗ 524 ಅಂತಂದ್ರೆ ಇದು ಬಂದು ಜನರಲ್ ಕ್ಯಾಟಗರಿ. ಅಲ್ಲಿ ಎಷ್ಟು ಸೀಟ್ಸ್ ಇದೆ ಅಂದ್ರೆ 2 ಸೀಟ್ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ. ಇದು ಗೊತ್ತಾಗುತ್ತೆ ನಿಮಗೆ. ನೋಡಿ, ಇಲ್ಲಿ 524 ರ್ಯಾಂಕು 2 ಸೀಟ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಇದನ್ನು ಈ ಸಲ ಆಡ್ ಅಪ್ ಮಾಡಿದ್ದೀನಿ, ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ವಿಡಿಯೋನ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ಸ್ ಈ ಥರ ಕೊಡ್ತಾ ಹೋಗ್ತೀನಿ. ND ಅಕಾಡೆಮಿಯಿಂದ ಒಂದು ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಸ್ಟೇಟ್ ಫಸ್ಟ್ ರ್ಯಾಂಕ್, ಸ್ಟೇಟ್ ಸೆಕೆಂಡ್ ರ್ಯಾಂಕ್, ಸ್ಟೇಟ್ 6th ರ್ಯಾಂಕ್, ಸ್ಟೇಟ್ 9th ರ್ಯಾಂಕ್ ND ಅಕಾಡೆಮಿಯಿಂದ ಬಂದಿದೆ. ಅದಲ್ಲದೆ ಲೆಸ್ ದೆನ್ 10 4 ಸ್ಟೂಡೆಂಟ್ಸ್ ಇದ್ದಾರೆ, ಲೆಸ್ ದೆನ್ 118 ಸ್ಟೂಡೆಂಟ್ಸ್ ಇದ್ದಾರೆ, ಲೆಸ್ ದೆನ್ 543 ಸ್ಟೂಡೆಂಟ್ಸ್ ಇದ್ದಾರೆ, ಲೆಸ್ ದೆನ್ 1071 ಸ್ಟೂಡೆಂಟ್ಸ್ ಇದ್ದಾರೆ. ಇನ್ನು ಆ್ಯಡ್ ಅಪ್ ಆಗ್ತಾ ಇದ್ದಾರೆ, ಯಾಕಂದ್ರೆ ಸುಮಾರು ಜನಕ್ಕೆ ರಿಸಲ್ಟ್ಸ್ ಇನ್ನೂ ಬಂದಿಲ್ಲ. ಶಾರ್ಟ್ಲಿ DCT 2025 ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಲೇಟಾಗಿ ಮಾಡೋಣ ಅನ್ಕೊಂಡಿದ್ದೆ. KU ಅರ್ಜೆಂಟ್ ಇರಬೇಕಾದ್ರೆ ನಾನು ಮಾಡ್ತೀನಿ. ಸೊ ಜೂನಿಯರ್ಸ್ ಎಲ್ಲ ರೆಫರ್ ಮಾಡಿ. ಅದೇ ಥರ ಪರ್ಸನಲ್ ಗೈಡೆನ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಅವರು ಇವಾಗೂ ಜಾಯ್ನ್ ಆಗ್ಬೋದು. ಓಕೆ, ಇಂಟ್ರೆಸ್ಟ್ ಅವ್ರು ಪಿಂಗ್ ಮಾಡಿ. ಯಾವುದು ಬೇಡ, ಫ್ರೀ ಅಪ್ಡೇಟ್ಸ್ ಬೇಕು ಅಂತಂದರೆ ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ಚಾನಲ್ ಇದೆ, ಜಾಯ್ನ್ ಆಗಿ. ಇವಾಗ ಕಮಿಂಗ್ ಟು ದ ಲಿಸ್ಟ್, ಓಕೆ, ಕಮಿಂಗ್ ಟು ದ ವಿಡಿಯೋ ಏನು ಅಂತಂದರೆ, ಆಪ್ಷನ್ ಎಂಟ್ರಿ ಕಾಲೇಜ್ ಲಿಸ್ಟ್ ಹೆಂಗೆ ಪ್ರಿಪೇರ್ ಮಾಡಬೇಕು ಅಂದರೆ 4 ಫ್ಯಾಕ್ಟರ್ ಡಿವೈಡ್ ಆಗುತ್ತೆ. ಒನ್ ಇಸ್ ದ ಟೈಪ್ಸ್ ಅಂಡ್ ಟೋಟಲ್ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜ್. ಓಕೆ, ಸೊ ಇಂಜಿನಿಯರಿಂಗ್ ಕಾಲೇಜ್ ಎಷ್ಟಿದೆ ತಿಳ್ಕೊಬೇಕಾಗುತ್ತೆ. ಮತ್ತು DCT 2024 ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್, ಒಂದು ಕಾಲೇಜಲ್ಲಿ ಒಂದು ಬ್ರಾಂಚ್ಗೆ ಎಷ್ಟು ಕೊಟ್ಟಿದೆ ಅಂತ ತಿಳ್ಕೊಬೇಕಾಗುತ್ತೆ. ಮತ್ತು DCT ಕ್ಯಾಟಗರಿ ವೈಸ್ ಸೀಟ್ ಮ್ಯಾಟ್ರಿಕ್ಸ್, ಕ್ಯಾಟಗರಿ ವೈಸ್ ಸೀಟ್ ಇದೆ ಅಂದರೆ ಇವಾಗ ಒಂದು ಬ್ರಾಂಚಲ್ಲಿ ನಂಬರ್ ಆಫ್ ಕ್ಯಾಟಗರೀಸ್ ಬರುತ್ತೆ. ಕ್ಯಾಟಗರೀಸ್ ಏನೇನು ಸೀಟ್ ತಿಳ್ಕೊಬೇಕಾಗುತ್ತೆ. ಆಮೇಲೆ ಯಾವ ಥರ ಪ್ರಿಪೇರ್ ಮಾಡಬೇಕು, ಯಾವ ಥರ ಎಂಟ್ರಿ ಮಾಡಬೇಕು, ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಇಲ್ಲಿ ನನ್ನ ಗೈಡೆನ್ಸ್ ಪ್ಲೇ ಆಗುತ್ತೆ ನಿಮಗೆ. ಇಲ್ಲಿ ಏನು ಅಂತಂದರೆ ನಾನು ಹೇಳೋದು ಪರ್ಸನಲ್ ಗೈಡೆನ್ಸ್ ಬಂದರೆ, ಯಾಕೆ ಸೆಷನ್ಸ್ ಮಾಡ್ತೀನಿ, ಸೆಷನ್ಸ್ ಮಾಡಿದಾಗ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ನಿಮಗೆ ಈ ಥರ ಸೆಷನ್ಸ್ ಪರ್ಸನಲ್ ಗೈಡೆನ್ಸ್ ಜಾಯ್ನ್ ಆದರೆ ನಿಮಗೆ ಒಂದು ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಮೇ ಬಿ ವಿಲ್ ಗೆಟ್ ಎ ಗುಡ್ ಕಾಲೇಜ್. ಸೊ ಈಗ ಫಸ್ಟ್ ನೋಡೋದಾದರೆ ನಿಮಗೆ ಇಲ್ಲಿ ಟೈಪ್ಸ್ ಆ್ಯಂಡ್ ಟೋಟಲ್ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ನೋಡೋದಾದರೆ, ನೋಡಿ ಇಲ್ಲಿ ನಿಮಗೆ ಒಂದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಟ್ಟರು ಅರೌಂಡ್ 25-24. ಓಕೆ, ತುಂಬ ಅರ್ಲಿ ಆಗಿಬಿಟ್ಟಿದ್ದಾರೆ ಈ ಸಲ. ಯಾಕೆ ಇಷ್ಟು ಹರಿಬರಿ ಮಾಡ್ತಾರೋ ಗೊತ್ತಿಲ್ಲ. ವಾಟ್ ಎವರ್ ಇಟ್ ಮೇ ಬಿ, ನಿಮಗೆ ಇದ್ರ ಪ್ರಕಾರ 218 ಕಾಲೇಜ್ ಇದೆ. ಅಂದರೆ 24 ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ ನಿಮಗೆ 218 ಕಾಲೇಜಸ್ ಇದೆ. ಅದರಲ್ಲಿ ಅನೆಕ್ಷರ್ A ಬಂದು ಗೌರ್ಮೆಂಟ್ ಕಾಲೇಜಸ್, ಅನೆಕ್ಷರ್ B ಬಂದು ಏಡೆಡ್ ಕಾಲೇಜಸ್, ಅನೆಕ್ಷರ್ C ಬಂದು ಪ್ರೈವೇಟ್ ಕಾಲೇಜಸ್ ಅಂದರೆ ನಾರ್ಮಲ್ ಪ್ರೈವೇಟ್ ಕಾಲೇಜಸ್, ಅನೆಕ್ಷರ್ D ಬಂದು ಮೈನಾರಿಟಿ ಕಾಲೇಜಸ್, ಅನೆಕ್ಷರ್ O ಬಂದು ಪ್ರೈವೇಟ್ ಯೂನಿವರ್ಸಿಟಿ ಅಂಡ್ ಡೀಮ್ಡ್ ಯೂನಿವರ್ಸಿಟಿ ಎರಡೂ ಬರುತ್ತೆ. ಇದರಲ್ಲಿ ಗೌರ್ಮೆಂಟ್ ಕಾಲೇಜ್ ಬಂದು 21 ಬರುತ್ತೆ, ಏಡೆಡ್ ಕಾಲೇಜ್ ಬಂದು 8 ಬರುತ್ತೆ, ಪ್ರೈವೇಟ್ ಕಾಲೇಜ್ ಬಂದು 146 ಇದೆ, ಮೈನಾರಿಟಿ ಕಾಲೇಜ್ ಬಂದು 16 ಇದೆ, ಪ್ರೈವೇಟ್ ಯೂನಿವರ್ಸಿಟಿ ಬಂದು 27 ಇದೆ. ಟೋಟಲ್ ನಿಮಗೆ 218 ಕಾಲೇಜ್ ಬರುತ್ತೆ. ಇದು ಒಂದು ಬ್ರೀಫ್ ಐಡಿಯಾ ತಗೊಬೇಕು ನೀವು ಇಲ್ಲಿ. ಇದೆಲ್ಲ ಎಲ್ಲಿ ನೋಡಬೇಕು ಅಂತಂದ್ರೆ
ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಒಂದು ಲಿಂಕ್ ಇದೆ, ಕ್ಲಿಕ್ ಮಾಡಿದ್ರೆ ಒಂದು ಪೇಜ್ ಓಪನ್ ಆಗುತ್ತೆ, ಅಲ್ಲೆಲ್ಲ ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಬರೋದಾದ್ರೆ ನಿಮ್ಗೆ ಇಲ್ಲಿ DCT ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್. ಏನು ಸರ್ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತಂದರೆ ಅದೇ 25 ಅಲ್ಲಿ ನೋಡಿ ಇದು ಬಿಟ್ಟಿದ್ದಾರೆ ಈ ಥರ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್. ಏನು ಅಂದರೆ ಇದನ್ನೇ ಹೇಳಿದ್ದು ನಾನು ನಿಮಗೆ, ಕಾಲೇಜ್ ನೇಮ್ ಮೆನ್ಷನ್ ಆಗಿದೆ, ಕಾಲೇಜ್ ಕೋಡ್ ಇರಲ್ಲ ಇಲ್ಲಿ, ಕಾಲೇಜ್ ನೇಮ್ ಮೆನ್ಷನ್ ಆಗಿದೆ. ಸೊ ಇಲ್ಲಿ ನಂಬರ್ ಆಫ್ ಬ್ರಾಂಚಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇದು ಬಂದು UBDT ತೊಗೊಂಡಿದ್ದೀನಿ, ಅಂದರೆ ದಾವಣಗೆರೆ UBDT ತೊಗೊಂಡಿದ್ದೀನಿ. ಇಲ್ಲಿ ಬಂದು 7 ಬ್ರಾಂಚ್ ಇದೆ, 1 2 3 4 5 6 7. ಯಾವುದೇ ಬ್ರಾಂಚ್ ತಗೊಂಡ್ರು ಎಲ್ಲ ಬ್ರಾಂಚಲ್ಲೂ ಅದು ಕರೆಸ್ಪಾಂಡಿಂಗ್ ಇಂಟೇಕ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇದು 60, ಕಂಪ್ಯೂಟರ್ ಸೈನ್ಸ್ ತಗೊಂಡ್ರೆ 60, ಮೆಕ್ಯಾನಿಕಲ್ ತಗೊಂಡ್ರೆ 70 ಇದೆ. ಡಿಪ್ಲೊಮೋದವ್ರಿಗೆ ಎಷ್ಟು ರಿಸರ್ವೇಷನ್ ಆಗುತ್ತೆ ಅಂದರೆ KA ಪ್ರಕಾರ 7 ಸೀಟ್ ರಿಸರ್ವ್ ಆಗುತ್ತೆ. ಅಂದರೆ 7 ಸೀಟ್ ನಮಗೆ ಸಿಕ್ಬಿಡುತ್ತೆ ಸರ್, ಜನರಲ್ ಕ್ಯಾಟಗರಿ ಸಿಕ್ಬಿಡುತ್ತಾ, ಎಲ್ರಿಗೂ ಸಿಕ್ಬಿಡುತ್ತಾ ಅಂದರೆ ಆ ಥರ ಅಲ್ಲ, ಎಲ್ಲ ಡಿವೈಡ್ ಆಗುತ್ತೆ. ಏನು ಅಂತಂದರೆ ನೋಡಿ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಗೆ 1 ಸೀಟ್ ಹೋಗುತ್ತೆ, ಸ್ಪೆಷಲ್ ಕೋಟಾದವ್ರಿಗೆ 1 ಸೀಟ್ ಹೋಗುತ್ತೆ, ಹೈದರಾಬಾದ್ ಕರ್ನಾಟಕವ್ರಿಗೆ 1 ಸೀಟ್ ಹೋಗುತ್ತೆ. ಸೊ 7ರಲ್ಲಿ 3 ಹೋದ್ರೆ ಉಳಿದಿರೋ 4 ಸೀಟು ಜನರಲ್ ಕ್ಯಾಟಗರಿಗೂ ಸಿಗುತ್ತೆ. ಓಕೆ, ಅಂದರೆ ಟೋಟಲ್ ಹೈದರಾಬಾದ್ ಕರ್ನಾಟಕ ಬಂದು 5 ಸೀಟ್ ಸಿಗುತ್ತೆ. ರಿಮೈನಿಂಗ್ ಹೈದರಾಬಾದ್ ಕರ್ನಾಟಕ ಬಿಟ್ಟು ರಿಮೈನಿಂಗ್ ಎಲ್ಲರಿಗೂ 4 ಸೀಟ್ ಸಿಗುತ್ತೆ. ಹೈದರಾಬಾದ್ ಕರ್ನಾಟಕ ಕೋಟಾ ಇದ್ರೆ ಅವರಿಗೆ 5 ಸೀಟ್ ಸಿಗುತ್ತೆ. ಅದೊಂದೇ ಅಡ್ವಾಂಟೇಜ್ ನಿಮಗೆ. ಓಕೆ, ಈ 2 ಸೀಟ್ ಏನು ಸರ್ ಕಥೆ ಅಂದರೆ, ಇದು ಫಿಸಿಕಲ್ ಹ್ಯಾಂಡಿಕ್ಯಾಪ್ 2 ಸೀಟ್ ಕಥೆ ಏನು ಅಂತಂದರೆ, ಅವರಿದ್ರೆ ಅಲಾಟ್ಮೆಂಟ್ ಆಗುತ್ತೆ, ಅಲಾಟ್ಮೆಂಟ್ ಆಗಿಲ್ಲ ನೆಕ್ಸ್ಟ್ ರೌಂಡ್ಗೆ ಅದು ಹೋಗುತ್ತೆ. ಅದು ಯಾವುದೂ ಆಗಲಿಲ್ಲ ಕೊನೆಗೆ ಮ್ಯಾನೇಜ್ಮೆಂಟ್ಗೆ ಹೋಗುತ್ತೆ. ಇದು ಓವರ್ ಆಲ್ ಥಿಂಗು. ಸೊ ನಿಮಗೆ ಅವೈಲಬಿಲಿಟಿ ಎಷ್ಟಿದೆ ಅಂತಂದರೆ, ಇವಾಗ ನಿಮಗೆ ಕರೆಂಟ್ಲಿ ಇದು ಸಪ್ರೇಟ್ ಬಿಡಿ ಅಡಿಷನ್ ಆಗುತ್ತೆ, ಹೈದರಾಬಾದ್ ಕರ್ನಾಟಕ ಸಪ್ರೇಟ್ ಬರುತ್ತೆ. ಇದು ನಿಮಗೆ ಅವೈಲಬಲ್ ಸೀಟ್ಸ್ ಇದೆಯಲ್ಲ, ದಿಸ್ ಇಸ್ ದ ಅವೈಲಬಲ್ ಸೀಟ್ಸ್ ಫಾರ್ ಆಲ್ ದ ಕ್ಯಾಟಗರೀಸ್ ಇನ್ಕ್ಲೂಡಿಂಗ್ ಜನರಲ್ ಕ್ಯಾಟಗರಿ. ಇದು ಒಂದು ಓವರ್ ಆಲ್ ವ್ಯೂ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್. ಇದು ಒಂದು ಕಾಲೇಜ್ ಹೇಳಿದ್ದೀನಿ, ಒಂದು ಬ್ರಾಂಚ್ ಹೇಳಿದ್ದೀನಿ, ಇದೇ ತರ ಎಲ್ಲಾ ಕಾಲೇಜು ಎಲ್ಲಾ ಬ್ರಾಂಚು ಹಿಂಗೆ ಬರುತ್ತೆ. ಸೊ ನೆಕ್ಸ್ಟ್ ಬಂದು ನಿಮಗೆ DCT ಕ್ಯಾಟಗರಿ ವೈಸ್ ಸೀಟ್ ಮ್ಯಾಟ್ರಿಕ್ಸ್. ಸೊ ಇದು ಬಂದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ತುಂಬಾ ಜನ ಕನ್ಫ್ಯೂಷನ್ ಇದೆ. ಕ್ಯಾಟಗರೀಸ್ ಏನು ಅಂತಂದ್ರೆ ನೋಡಿ, ಇಲ್ಲಿ ಮೆನ್ಷನ್ ಆಗಿರುತ್ತೆ 1K 1G 1K 1R ಅಂತ. ಸೊ K ಅಂದ್ರೆ ಕನ್ನಡ ಮೀಡಿಯಂ, R ಅಂದ್ರೆ ರೂರಲ್ ಮೀಡಿಯಂ. ಓಕೆ, ಕನ್ನಡ ಮೀಡಿಯಂ ಕ್ಲೇಮ್ ಆಗಿದ್ರೆ ಕನ್ನಡ ಮೀಡಿಯಂ ಕೋಟಾ ಕ್ಲೇಮ್ ಆಗುತ್ತೆ, ಅದು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಹೈದರಾಬಾದ್ ಕರ್ನಾಟಕ ಕನ್ನಡ ಮೀಡಿಯಂ ರೂರಲ್ 3 ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಅಲ್ಲಿ ಎಸ್ ಅಂತ ಕೊಟ್ಟಿದ್ರೆ ನೀವು ಎಲಿಜಿಬಲ್ ಇರ್ತೀರಾ, ನೋ ಅಂತಂದ್ರೆ ಯು ಆರ್ ನಾಟ್ ಎಲಿಜಿಬಲ್, ಅಷ್ಟೇ ಅರ್ಥ ಮಾಡ್ಕೊಳ್ಳಿ. ಸೊ ಕ್ಯಾಟಗರಿ 1G ಅಂದ್ರೆ ಕ್ಯಾಟಗರಿ 1, 2AG ಅಂದ್ರೆ ಕ್ಯಾಟಗರಿ 2A, 2B ಅಂದ್ರೆ ಕ್ಯಾಟಗರಿ 2B, ಕ್ಯಾಟಗರಿ 3A 3B ಜನರಲ್ ಮೆರಿಟ್ SC ST. ಸೊ ಇಷ್ಟು ಜನ ಬರ್ತೀರಾ, ಇಷ್ಟು ಕ್ಯಾಟಗರೀಸ್ ಬರುತ್ತೆ. ಒಂದೊಂದು ಕ್ಯಾಟಗರಿಗೆ 3 ಬರುತ್ತೆ. ಏನು ಅಂತಂದ್ರೆ 1 ಜನರಲ್, 1 ಕನ್ನಡ ಮೀಡಿಯಂ, 1 ರೂರಲ್, ಇದೇ ತರ 8 ಬರುತ್ತೆ. 8 3 24 ಕಾಲಮ್ ಬರುತ್ತೆ. ಯಾವ ತರ ಬರುತ್ತೆ ಅಂದ್ರೆ ನೋಡಿ, ಇಲ್ಲಿ ಅರ್ಥ ಆಗುತ್ತೆ ನೋಡಿ ಇಲ್ಲಿ. ಸೊ ಇದು ಬಂದು ಒಂದು BMS ಕಾಲೇಜ್, ಅಂದ್ರೆ ಇದು ಬಂದು ಏಡೆಡ್ ಕಾಲೇಜ್, ದಿಸ್ ಇಸ್ ದ ಏಡೆಡ್ ಕಾಲೇಜ್. ಓಕೆ, ಏಡೆಡ್ ಕಾಲೇಜ್ ಒಂದು ಲಿಸ್ಟ್ ತೋರಿಸ್ತಾ ಇದ್ದೀನಿ. ಸೊ BMS ಕಾಲೇಜಲ್ಲಿ 5 ಬ್ರಾಂಚ್ ಬರುತ್ತೆ. 5 ಬ್ರಾಂಚ್ ಅಲ್ಲಿ ಎಲ್ಲ ಏಡೆಡ್, ಅಂದ್ರೆ ಕಂಪ್ಲೀಟ್ ನಿಮಗೆ ಸಿಗುತ್ತೆ. ಪ್ರೈವೇಟ್ ಅಂದ್ರೆ ಮಾತ್ರ 10%, ರಿಮೈನಿಂಗ್ ಎಲ್ಲ ಕಂಪ್ಲೀಟ್ ಆಲ್ಮೋಸ್ಟ್ ಸಿಗುತ್ತೆ ನಿಮಗೆ. ಓಕೆ, ಅಂದ್ರೆ ಇದು ಡಿಪ್ಲೊಮಾ ಲ್ಯಾಟರಲ್ ಎಂಟ್ರಿ ಹೇಳ್ತಾರೆ ನಾನು, PUC ಇದಲ್ಲ. ಓಕೆ, ಸೊ ಇಲ್ಲಿ ಇಂಟೆಕ್ 60 ಇದೆ. 60 ಇದ್ರೆ KA ಪ್ರಕಾರ ಡಿಪ್ಲೊಮಾದವರಿಗೆ 6 ಸೀಟ್ಸ್ ಬರುತ್ತೆ. ಇದು ರಿಸರ್ವ್ಡ್ ಸೀಟ್ಸ್. ಇದ್ರ ಜೊತೆಗೆ ಇನ್ನೊಂದು ಯಾವುದು ಅನ್ಫಿಲ್ಡ್ ಸೀಟ್ಸ್ ಇದೆ, ಅನ್ಫಿಲ್ಡ್ ಸೀಟ್ಸ್, ಅದು ಆಡ್ ಅಪ್ ಆಗುತ್ತೆ. ಅದು ಇವಾಗ ಗೊತ್ತಾಗಲ್ಲ, ಆಪ್ಷನ್ ಎಂಟ್ರಿ ಟೈಮಲ್ಲಿ ಆಟೋಮೆಟಿಕಲಿ ಅದು ಆಡ್ ಅಪ್ ಆಗುತ್ತೆ ನಿಮಗೆ. ಅದು ಬಿಡ್ತಾರೆ, ಬಟ್ ಲೇಟ್ ಆಗಿ ಬಿಡ್ತಾರೆ ಅದನ್ನ. ಸೊ 6 ಸೀಟ್ ಬರುತ್ತೆ ನೋಡಿ. 6 ಸೀಟಲ್ಲಿ ಸಿವಿಲ್ ಬ್ರಾಂಚ್ ಅವರಿಗೆ PH ಸ್ಪೆಷಲ್ ಕೋಟಾ ಇಲ್ಲ. ಸೊ ಹೈದರಾಬಾದ್ ಕರ್ನಾಟಕ ಅವ್ರಿಗೆ 1 ಸೀಟ್ ಇದೆ, ರಿಮೈನಿಂಗ್ ಎಲ್ಲ 5 ಸೀಟ್ ಇದೆ. ಸೊ ಟೋಟಲ್ ನಿಮ್ಗೆ ಎಷ್ಟು ಸಿಗುತ್ತೆ ಅಂದ್ರೆ 23 ಸೀಟ್ ಸಿಗುತ್ತೆ ಎಲ್ಲಾ ಬ್ರಾಂಚ್ ಅವರಿಗೆ. ಅದನ್ನೇ ಇಲ್ಲಿ ಕೊಟ್ಟಿರೋದು ನೋಡಿ. ಇದು ಬಂದು 2 PDF ಬರುತ್ತೆ, ಕ್ಯಾಟಗರಿ ಸೀಟ್ ಮ್ಯಾಟ್ರಿಕ್ಸ್. ಸೊ ಇದು ಬಂದು ಕ್ಯಾಟಗರಿ 1, ಕ್ಯಾಟಗರಿ 2B 2A 2B 3A 3B ಎಲ್ಲದಕ್ಕೂ GKR ಕಾಮನ್ ಇದೆ. G ಅಂದ್ರೆ ಜನರಲ್ ಮೆರಿಟ್, K ಅಂದ್ರೆ ಕನ್ನಡ, R ಅಂದ್ರೆ ರೂರಲ್, ಕಾಮನ್ ಆಗಿ ಬರುತ್ತೆ. ಸೊ ಇಲ್ಲಿ ಏನಂದ್ರೆ ಫಾರ್ ಎಕ್ಸಾಂಪಲ್ ಸಿವಿಲ್ಗೆ ಎಷ್ಟು ಸೀಟ್ಸ್ ಇದೆ, 5 ಸೀಟ್ಸ್ ಬರುತ್ತೆ. ಈ 5 ಸೀಟ್ಸ್ ಹೆಂಗ್ ಡಿವೈಡ್ ಆಗಿದೆ ನೋಡಿ ಹೇಳ್ತೀನಿ. ಸಿ ಬಂದು 2AK 1 ಸೀಟ್ ಬರುತ್ತೆ, 3AG 1 ಸೀಟ್ ಬರುತ್ತೆ, 3BG 1 ಸೀಟ್ ಬರುತ್ತೆ, ಜನರಲ್ ಮೆರಿಟ್ 1 ಸೀಟ್ ಬರುತ್ತೆ. ಟೋಟಲ್ ನಿಮಗೆ 4 ಸೀಟ್ ಬರುತ್ತೆ ನೋಡಿ. ಇಲ್ಲೂ ವೇರಿಯೇಷನ್ಸ್ ಆಗುತ್ತೆ ನಿಮ್ಗೆ ಇಲ್ಲಿ. ಓಕೆ, ಇಲ್ಲೂ ವೇರಿಯೇಷನ್ಸ್ ಆಗುತ್ತೆ ಸಿವಿಲ್, ಯಾಕಂದ್ರೆ ಇಲ್ಲಿ ಕೊಟ್ಟಿರೋದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಒಂದು, ಮತ್ತೆ ಅಲ್ಲಿ ಹಾಕ್ಬೇಕಾದ್ರೆ ಒಂದು ಬರುತ್ತೆ, ಮತ್ತೆ ಆಡಪ್ ಆಗುತ್ತೆ. ಇದು ಚೇಂಜಸ್ ಆಗ್ತಾ ಇರುತ್ತೆ, ತಲೆ ಕೆಡಿಸ್ಕೊಂಡ್ಬಿಟ್ಟು ಫೈನಲ್ ಆಗಿ ಅಪ್ಡೇಟ್ ಮಾಡ್ತಾರೆ ನಿಮಗೆ. ರಫ್ಲಿ ಸೀಟ್ ಬಂದಿರುತ್ತೆ ನಿಮಗೆ. ಓಕೆ, ಸೊ ಇವಾಗ ಇಲ್ಲಿ ತಗೊಂಡ್ರೆ ನೋಡಿ, ಇಲ್ಲಿ 4 ಸೀಟಿಂಗ್ ಡಿವೈಡ್ ಆಗುತ್ತೆ. ಸೊ ರಿಮೈನಿಂಗ್ ಆನ್ಸರ್ ಮಾಡಬೇಕು. ಇವಾಗ ಜನರಲ್ ಮೆರಿಟ್ ನೋಡಿ 4 ಸೀಟ್ ಇದ್ರು ಜನರಲ್ ಮೆರಿಟ್ ಒಂದೇ ಸೀಟ್ ಬರೋದು. ಸೊ ದಿ ನೀಡ್ ಟು ಕಾಂಪೀಟ್ ಫಾರ್ ದ ಗುಡ್ ಕಾಲೇಜ್. ಇದನ್ನ ಹೇಳಿದ್ದು, ಚೆನ್ನಾಗಿ ಓದಬೇಕು, ಒಳ್ಳೆ ರ್ಯಾಂಕಿಂಗ್ ಬಂದಿದ್ರೆ ಬೇಗ ಆಪ್ಷನ್ ಸಿಗುತ್ತೆ, ನೀವು ಸೀಟ್ ಫಿಲ್ ಅಪ್ ಮಾಡ್ಕೊಂತೀರಾ. ಫಾರ್ ಎಕ್ಸಾಂಪಲ್ BMS ಅಲ್ಲಿ ECಗೆ ಹೋಗ್ತೀರಾ, ECಗೆ ಹೋದ್ರೆ ನೋಡಿ ಜನರಲ್ ಮೆರಿಟ್ ಒಂದೇ ಸೀಟ್ ಬರುತ್ತೆ. ಟೋಟಲ್ 4 ಸೀಟ್ ಇದೆ. ಜನರಲ್ ಮೆರಿಟ್ ರೂರಲ್ಗೆ ಒಂದು ಹೋಗುತ್ತೆ, ಮತ್ತೆ 2B ಜನರಲ್ ಒಂದು ಹೋಗುತ್ತೆ, ಮತ್ತೆ 1G ಒಂದು ಹೋಗುತ್ತೆ. 1+1+1+1 ಟೋಟಲ್ 4 ಸೀಟ್ ಬರುತ್ತೆ. ಸೊ ದಿಸ್ ಇಸ್ ಹೌ ದ ಕ್ಯಾಟಗರಿ ವೈಸ್ ಪ್ಲೇಸ್. ಇದೇ ತರ ಎಲ್ಲದಕ್ಕೂ ಅರ್ಥ ಮಾಡ್ಕೊಬೇಕು. ಟೋಟಲ್ ಆಗಿ 23 ಸೀಟ್ ಇದೆ. ಆ 23 ಸೀಟ್ನ ಡಿವೈಡ್ ಮಾಡ್ತಾರೆ, ಈ ತರ ಕ್ಯಾಟಗರಿ ವೈಸ್ ಡಿವೈಡ್ ಮಾಡ್ತಾರೆ. ಇದು ಬಂದು ಕ್ಯಾಟಗರಿ ವೈಸ್ ಸೀಟ್ ಮ್ಯಾಟ್ರಿಕ್ಸ್. ಇದನ್ನ ಹೇಳಿದ ನಿಮಗೆ, ಕ್ಯಾಟಗರಿ ವೈಸ್ ಸೀಟ್ ಮ್ಯಾಟ್ರಿಕ್ಸ್. ಓಕೆ,
ಸೊ ಇಷ್ಟೆಲ್ಲ ತಿಳ್ಕೊಂಡು ಆಯ್ತು ಸರ್, ನೆಕ್ಸ್ಟ್ ಏನು ಕತೆ, ನಮಗೆ ಹೆಂಗೆ ಪ್ರಿಪೇರ್ ಮಾಡಬೇಕು, ವೇ ಟು ಪ್ರಿಪೇರ್ ಅಂತಂದರೆ ನೋಡಿ, ಇದು ಈಚ್ ಆ್ಯಂಡ್ ಎವ್ರಿ ಕಾಲೇಜ್ ನಿಮ್ಗೊಂದು ಐಡಿಯಾ ಇರಬೇಕು. ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ, ಯಾವ ಕಾಲೇಜಸ್ ಇದೆ, ನೀವು ಯಾವ ಬ್ರಾಂಚ್ ನೋಡ್ತಾ ಇದ್ದೀರಾ, ಒಂದು ಐಡಿಯಾ ಬರಬೇಕು. ಇದೆಲ್ಲ ನೋಡಬೇಕು ಅಂದರೆ ಕಟ್ ಆಫ್ PDF ಅಂತ ಬರುತ್ತೆ 2023 ನಿಮಗೆ KA ಕಡೆಯಿಂದ ಒಂದೇ ರೌಂಡ್ PDF ಬಂದಿರೋದು. ಆ ಒಂದು ರೌಂಡ್ PDF ಮಾತ್ರ ಅನಲೈಸ್ ಮಾಡ್ಕೊಂಡು ಇಟ್ಕೊಬೇಕು. ಯಾಕಂದ್ರೆ ಸೆಕೆಂಡ್ ಆ್ಯಂಡ್ ಥರ್ಡ್ ರೌಂಡ್ ಅವ್ರು ಅಪ್ಡೇಟ್ ಮಾಡಿಲ್ಲ, ಯಾಕಂದ್ರೆ ಡಿಪ್ಲೊಮಾದವ್ರು ಬೇಕಾಗಿಲ್ಲ, ಅದಕ್ಕೆ ಅಪ್ಡೇಟ್ ಮಾಡಿಲ್ಲ. ನಾನು ರಿಕ್ವೆಸ್ಟ್ ಮಾಡಿದ್ದೆ, ಅದು ಅವ್ರು ಅಪ್ಡೇಟ್ ಮಾಡಿಲ್ಲ. ಮೇ ಬಿ ಈ ಸೀಸನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. 22 ಅದೇ ಥರ ಮಾಡಿದ್ರು, ಒಂದೇ ರೌಂಡ್ ಕೊಟ್ಟಿದ್ರು. ಸೊ ನೀವು ಪ್ರಿಯಾರಿಟಿ ಆರ್ಡರ್ ರೆಡಿ ಮಾಡಬೇಕಂದ್ರೆ ಒಂದು ಪಾಯಿಂಟ್ಸ್ ಜ್ಞಾಪನ ಇಟ್ಕೊಬೇಕು. ಏನು ಅಂತಂದರೆ ಟಾಪ್ ಕಾಲೇಜಸ್ ಯಾವುದು ಮತ್ತು ನಿಮಗೆ ಬೇಕಾಗಿರೋ ಕಾಲೇಜಸ್ ಯಾವುದು, ಯಾಕಂದರೆ ಫೈನಾನ್ಷಿಯಲಿ ತುಂಬ ಮ್ಯಾಟ್ರ್ ಆಗುತ್ತೆ. ಫೀಸ್ ಸ್ಟ್ರಕ್ಚರ್ ವೇರಿ ಆಗುತ್ತೆ. ಇಲ್ಲಿ ಗೌರ್ಮೆಂಟ್ ಕಾಲೇಜ್ಗೆ ಒಂದು ಫೀಸ್ ಇರುತ್ತೆ, ಏಡ್ ಕಾಲೇಜ್ಗೆ ಒಂದು ಫೀಸ್ ಇರುತ್ತೆ, ಪ್ರೈವೇಟ್ ಕಾಲೇಜ್ಗೆ ಒಂದು ಫೀಸ್ ಇರುತ್ತೆ, ಡೀಮ್ಡ್ ಯೂನಿವರ್ಸಿಟಿಗೆ ಒಂದು ಫೀಸ್ ಇರುತ್ತೆ. ರಫ್ಲಿ ಪ್ರೈವೇಟ್ ಕಾಲೇಜ್ಗೆ ಲಾಸ್ಟ್ ಟೈಮ್ ಬಂದು 1 lakh ಇತ್ತು. ಸೊ ಈ ಸಲ ಅದು 1,10,000 ಆಗೋ ಚಾನ್ಸಸ್ ಇದೆ. ಪ್ಲಸ್ ಕಾಲೇಜಲ್ಲಿ ಕಟ್ಟಬೇಕು. ರಫ್ಲಿ 140K ಅರೇಂಜ್ ಮಾಡ್ಕೊಂಬಿಡಿ, 1,40,000 ಅಥವಾ 1,30,000 ಅರೇಂಜ್ ಮಾಡ್ಕೊಂಬಿಡಿ. ಗೌರ್ಮೆಂಟ್ ನಾವು ಹೋಗ್ತಾ ಇದ್ರೆ ರಫ್ಲಿ ಅರೌಂಡ್ 40K ಆಗುತ್ತೆ. ಏಡೆಡ್ ಹೋಗ್ತಾ ಇದ್ರೆ ರಫ್ಲಿ ಅರೌಂಡ್ 60K ಆಗುತ್ತೆ. ಓಕೆ, ಡೀಮ್ಡ್ ಯೂನಿವರ್ಸಿಟಿ ಹೋಗ್ತಾ ಇದ್ರೆ 1,15K ತನಕ ಆಗುತ್ತೆ ನಿಮಗೆ. ಓಕೆ, ಸೊ ಈ ಥರ ಒಂದು ಅರೇಂಜ್ ಮಾಡ್ಕೊಂಬಿಡಿ. ಸೊ ಯುವರ್ ನೀಡ್ ಆಫ್ ಕಾಲೇಜಸ್, ಯಾವ ಕಾಲೇಜಲ್ಲಿ ಬೇಕು ನಿಮ್ಗೆ ಒಂದು ಐಡಿಯಾ ಇರಬೇಕು. ಕಾಲೇಜಸ್ ದಟ್ ವಿಲ್ ಗೆಟ್ ಫಾರ್ ಯುವರ್ ರ್ಯಾಂಕ್ ಅಕಾರ್ಡಿಂಗ್ ಟು ದ DCT 2023 ಕಟ್ ಆಫ್. ಯಾಕೆ ಇದನ್ನ ಪ್ರೀವಿಯಸ್ ಇಯರ್ ಕಟ್ ಆಫ್ಗೆ ರೆಫರ್ ಮಾಡಿ ಅಂತ ಹೇಳ್ತೀವಿ ಅಂತಂದ್ರೆ, ಪ್ರೀವಿಯಸ್ ಇಯರ್ ಇಂದ ಒಂದು ಐಡಿಯಾ ಸಿಗುತ್ತೆ ನಮಗೆ, ಎಕ್ಸಾಕ್ಟ್ಲಿ ನನಗೆ ಈ ರ್ಯಾಂಕಿಂಗ್ ಸಿಗ್ಬೋದು ಅಂತ. ಆಲ್ಮೋಸ್ಟ್ ಅದೇ ಥರನ ಪ್ಲೇ ಮಾಡ್ತಾರೆ. ಯಾಕಂದ್ರೆ ಟಾಪ್ ಕಾಲೇಜಲ್ಲಿರೋ ಟಾಪ್ ರ್ಯಾಂಕಿಂಗ್ ಬಂದಿರೋ ಹುಡುಗರು ಏನು ಮಾಡ್ತಾರೆ, ಒಳ್ಳೊಳ್ಳೆ ಕಾಲೇಜ್ ಪ್ರಿಫರ್ ಮಾಡ್ತಾರೆ. ಸೊ ಅದೇ ಥರ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಯಾರು ಬಂದಿರ್ತಾರೋ ಅದು ಬರ್ತಾ ಹೋಗುತ್ತೆ. ನೋಡಿ, ಇದು ಬಂದು ಒಂದು ರೆಫರೆನ್ಸ್ ಅಷ್ಟೇ, ನಿಮ್ಗೆ ಹೇಳ್ತಾ ಇರೋದು ರೆಫರೆನ್ಸ್. ಈ ಥರ ಇದೇ ಥರ ಆಗಬೇಕು ಅಂತ ಏನಿಲ್ಲ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಟಾಪ್ ರ್ಯಾಂಕಲ್ಲಿ ಬಂದಿರೋ ಹುಡುಗ ಅವ್ನು ಸ್ವಂತ ನೆಟಿವಲ್ಲಿ ಅದನ್ನು ತಗೊಬೋದು, ಟಾಪ್ ರ್ಯಾಂಕಿಂಗ್ ಆಗ್ಬಿಡುತ್ತೆ. ಸೊ ಆ ಥರ ವೇರಿ ಆಗುತ್ತೆ. ಬಟ್ ಯೂಶಲಿ ಒಳ್ಳೆ ಕಾಲೇಜ್ ಪ್ರಿಫರ್ ಮಾಡ್ತಾರೆ. ಅದು ಲೋವರ್ ಗ್ರೇಡ್ ಕಾಲೇಜಸ್ ಇಫ್ ಯು ವಿಶ್ ಟು ಗೋ, ಏನಾರ ಹೋಗಂಗಿದ್ರೆ ಅದನ್ನು ತಗೊಬೋದು, ಕನ್ಸಿಡರ್ ಮಾಡ್ಬೋದು. ಇಲ್ಲ ಅಂತಂದರೆ ಟಾಪ್ ಕಾಲೇಜಲ್ಲಿ ಪ್ರಿಫರ್ ಮಾಡಬೇಕು. ಯಾಕಂದರೆ ನಿಮಗೆ ಏನಾದರೂ ಫಾರ್ ಎಕ್ಸಾಂಪಲ್ ಲಿಸ್ಟ್ನ ನಿಮಗೆ ರೆಡಿ ಮಾಡಬೇಕು. ಓಕೆ, ಸೊ ಇಂಜಿನ್ಗೆ ಹೋಗಬೇಕಾದ್ರೆ ಬೇಕಾದ್ರೆ ಫಸ್ಟ್ ನೀವೆಲ್ಲ CS ಹಾಕೊಂಡು ಹಿಂಗೆ ಮಾಡ್ಬಿಡ್ಬೋದು. ಏನು ನೋಡಿ, CS ಹಾಕಿ ಫಸ್ಟ್ ಕಾಲೇಜ್ ವೈಸ್ ಹೋಗ್ಬೋದು. ನೀವು ಕಾಲೇಜಸ್ ಎಷ್ಟು ಬ್ರಾಂಚ್ ಇದೆ ಅದರಲ್ಲಿ ನೀವು ಯಾವ್ದು ಹೋಗ್ತೀರಾ ಡಿಸೈಡ್ ಮಾಡ್ಕೊಬೇಕು, ಅದರಲ್ಲಿ ಪ್ಲೇಸ್ ಮಾಡ್ತಾ ಹೋಗ್ಬೇಕು. ಫಸ್ಟ್ ನಾನು CS ಹೋಗ್ತೀನಿ, CS ಸಿಗ್ಲಿಲ್ವಾ ಅದೇ ಕಾಲೇಜಲ್ಲಿ EC ಹೋಗ್ತೀನಿ, EC ಸಿಗ್ಲಿಲ್ವಾ ಅದೇ ಕಾಲೇಜಲ್ಲಿ ME ಹೋಗ್ತೀನಿ, ಅದಾಗ್ಲಿಲ್ವಾ ನೆಕ್ಸ್ಟ್ RV ಹೋಗ್ತೀನಿ, RVಯಲ್ಲಿ ME ಸಿಗ್ಲಿಲ್ವಾ CS ಹೋಗ್ತೀನಿ, CS ಸಿಗ್ಲಿಲ್ವಾ A ಹೋಗ್ತೀನಿ. ಸೊ ಈ ತರ ಒಂದು ಕಾಲೇಜಲ್ಲಿ ಎಷ್ಟು ಆಪ್ಷನ್ಸ್ ಬೇಕಾದ್ರೆ ಕೊಡ್ಬೋದು. ಓಕೆ, ಸೊ ನೀವು ಈ ತರ ಆಪ್ಷನ್ ಎಂಟ್ರಿ ನೀವು ಇಲ್ಲಿ ಕೊಟ್ಕೊಂಡು ಹೋಗ್ತಿರಲ್ಲ, ಇಲ್ಲಿ ಆಪ್ಷನ್ಸ್ 1 2 3 4 ಅಂತ 5 ಅಂತ ಈ ಥರ ಕೊಟ್ಕೊಂಡು ಹೋಗ್ತಿರಲ್ಲ. ಎಷ್ಟು ಕೊಡ್ಬೋದು ನಾವು ಆಪ್ಷನ್ಸ್ ಅಂತಂದರೆ 999 ಆಪ್ಷನ್ಸ್ ಕೊಡ್ಬೋದು. ನೀವು ಇಲ್ಲಿ 999 ಆಪ್ಷನ್ಸ್ ಕೊಡ್ಬೋದು, ಎಷ್ಟು ಬೇಕಾದ್ರೂ ಕೊಡ್ಬೋದು. ಬಟ್ ನಿಮ್ಗೆ ಅಷ್ಟೊಂದು ಆಪ್ಷನ್ಸ್ ಕೊಡೋದು ಬೇಕಾಗಿಲ್ಲ. ರಫ್ಲಿ ನಾನು ಹೇಳೋದು ಮಿನಿಮಮ್ 100ರಿಂದ 150 ಎಂಟ್ರಿ ಮಾಡಿ. 150 ಅಂತೂ ಮಿನಿಮಮ್ ಬೇಕೇ ಬೇಕು, 100+ ಅಂತ ಇರಲೇಬೇಕು. ಯಾಕೆಂದರೆ 3 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಆಗುತ್ತೆ ಇಲ್ಲಿ. ರೌಂಡ್ 1, ರೌಂಡ್ 2, ರೌಂಡ್ 3. ರೌಂಡ್ 1, ರೌಂಡ್ 2, ರೌಂಡ್ 3 ಆಗುತ್ತೆ. ರೌಂಡ್ 1 ಅಲ್ಲಿ ಎಂಟ್ರಿ ಮಾಡ್ತೀರಾ ಅಷ್ಟೇ ಆಪ್ಷನ್ ಸಿಗೋದು. ರೌಂಡ್ 2 ಅಲ್ಲಿ ನಿಮ್ಗೆ ಎಂಟ್ರಿ ಮಾಡೋಕೆ ಆಪ್ಷನ್ ಸಿಗಲ್ಲ, ರೌಂಡ್ 3 ಅಲ್ಲೂ ಸಿಗಲ್ಲ. ಇನ್ ಕೇಸ್ ಫ್ರೆಶ್ ಆಪ್ಷನ್ ಎಂಟ್ರಿ ಬಿಟ್ಟರೆ ಅವಾಗ ಸಿಗುತ್ತೆ ಹೊರತು ಫಸ್ಟ್ ರೌಂಡ್ ಅಲ್ಲಿ ಏನು ಎಂಟ್ರಿ ಮಾಡಿರ್ತೀರ ಅದೇ ಸಿಗುತ್ತೆ. ಅದಕ್ಕೆ ಫಸ್ಟ್ ರೌಂಡ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲೇಜಸ್ ಎಂಟ್ರಿ ಮಾಡಬೇಕು. ಹಂಗಂದ್ಬಿಟ್ಟು ಸುಮ್ಮನೆ ಹಾಕೊಂಡು ಹೋಗ್ಬಿಡೋದಲ್ಲ. ಯಾಕಂದ್ರೆ ನೀವು ಏನು ಆರ್ಡ್ರಲ್ಲಿ ಕೊಡ್ತೀರಾ, ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ಇವಾಗ ಇದೇ ಆರ್ಡ್ರಲ್ಲಿ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಇದೇ ಆರ್ಡ್ರಲ್ಲಿ ಅನ್ಕೊಳ್ಳಿ, ಇವಾಗ ಇದೇ ಆರ್ಡ್ರಲ್ಲಿ ನಿಮಗೆ RV ಸಿಗೋ ಚಾನ್ಸಸ್, RVಲಿ CS ಸಿಗೋ ಚಾನ್ಸಸ್ ಇರುತ್ತೆ ನಿಮಗೆ. ಅಂದರೆ ನೀವು ಕೇಪಬಲ್ ಇದ್ದೀರಾ, ನಿಮ್ಮ ರ್ಯಾಂಕಿಂಗ್ ಕೇಪಬಲ್ ಇದೆ. ಬೈ ಮಿಸ್ ಆಗಿ ಏನಾದರೂ ನೀವೇನಾದ್ರೂ PS ಅಂತ ಕೊಟ್ಟಿದ್ದೀರಾ ಅಂತಂದರೆ, PS ಅಂತ ಕೊಟ್ಟಿದ್ದೀರಾ ಅಂದರೆ ಅಲಾಟ್ಮೆಂಟ್ ಆಗ್ಬಿಡುತ್ತೆ. ಅಂದರೆ ಇಲ್ಲಿ ಏನಾದ್ರು 1 ಬಂದಾಗ ಫಸ್ಟ್ ಆಪ್ಷನ್ ಪ್ರಿಯಾರಿಟಿ ಏನು ಕೊಟ್ಟಿದ್ದೀವಿ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ ಇಲ್ಲಿ. ಓಕೆ, ಇಲ್ಲಿ ಬಂದಾಗ ಫಸ್ಟ್ ಪ್ರಿಯಾರಿಟಿ ನಾನು ಇಲ್ಲಿ ಕೊಟ್ಟಿರ್ತೀನಿ. ಯಾವುದು ಸಿವಿಲ್ ಇಂಜಿನಿಯರಿಂಗ್ ಕೊಟ್ಟಿದ್ದೀನಿ, ಯಾವುದರಲ್ಲಿ ಫಾರ್ ಎಕ್ಸಾಂಪಲ್ ಇದು ತಗೊಳ್ಳೋಣ, SDM ತಗೊಂಡಿದ್ದೀನಿ. SDM ಅಲ್ಲಿ CS ಆಪ್ಷನ್ ಫಸ್ಟ್ 1 ಕೊಟ್ಟಿದ್ದೀನಿ. ಇಲ್ಲಿ ಫಸ್ಟ್ ಪ್ರಿಯಾರಿಟಿ ಕೊಟ್ಟಿದ್ದೀನಿ, ಫಸ್ಟ್ ಬರುತ್ತೆ, ನಿಮ್ಮ ಪ್ರಿಯಾರಿಟಿ ಚೆಕ್ ಮಾಡುತ್ತೆ. ಪ್ರಿಯಾರಿಟಿ 1 ಬಂದು SDM ಇದೆ. ಸೊ ಇಲ್ಲಿ ಏನಾದರೂ ನಿಮ್ಮ ರ್ಯಾಂಕಿಂಗ್ಗೆ ಸೀಟ್ ಇತ್ತಾ ಅಲಾಟ್ಮೆಂಟ್ ಆಗ್ಬಿಡುತ್ತೆ. ಅಂದರೆ ನೆಕ್ಸ್ಟ್ ಪ್ರಿಯಾರಿಟಿ ಏನು ಕೊಟ್ಟಿದ್ದೀರಾ ಅದಕ್ಕೆ ಹೋಗೋದೇ ಇಲ್ಲ. ಅಂದರೆ ಅದನ್ನೇ ಹೇಳ್ತಾ ಇರೋದು ನಾನು ನಿಮಗೆ RV ಸಿಗೋ ಚಾನ್ಸಸ್ ಇದ್ರೂ ನಿಮಗೆ PS ಅಲಾಟ್ಮೆಂಟ್ ಆಗ್ಬಿಡುತ್ತೆ. ಯಾಕಂದ್ರೆ ಅಲಾಟ್ಮೆಂಟ್ ಆಯ್ತಾ ಸೆಕೆಂಡ್ ಆಪ್ಷನ್ಗೂ ಹೋಗಲ್ಲ. ಅದು ನಿಮಗೆ ಯಾವ್ದು ಬೇಕು ನಿಮ್ಗೆ ಗೊತ್ತಿರಬೇಕು. ನೀವು RV ಬೇಕು ಅಂದ್ರೆ ಫಸ್ಟ್ RVನೇ ಕೊಟ್ಟಿರಬೇಕು, BMS ಬೇಕು ಅಂದ್ರೆ ಫಸ್ಟ್ BMS ಕೊಟ್ಟಿರಬೇಕು, PS ಬೇಕು ಅಂದ್ರೆ ಫಸ್ಟ್ PS ಕೊಟ್ಟಿರಬೇಕು. ನಾನು ಈ ಕಾಲೇಜ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸಮ್ XX ಕಾಲೇಜ್ ಅಂದ್ರೆ ಪ್ರಿಯಾರಿಟಿ ಪ್ರಕಾರ ಬರುತ್ತೆ 1 2 3 4 ಅಂತ. ಅದು ಕೊಟ್ಕೊಂಡು ಹೋದಾಗ ಫಸ್ಟ್ ಪ್ರಿಯಾರಿಟಿ ಬಂದಾಗ ಚೆಕ್ ಮಾಡಿದಾಗ ನಿಮ್ಮ ರ್ಯಾಂಕಿಂಗ್ ಚೆಕ್ ಮಾಡಿದಾಗ ನೀವು ಕೇಳೋ ಸೀಟ್ ಇತ್ತಾ ಅಲಾಟ್ಮೆಂಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ರೌಂಡ್ಗೆ ಹೋಗಲ್ಲ, ನೆಕ್ಸ್ಟ್ ಆಪ್ಷನ್ಗೆ ಹೋಗಲ್ಲ ಅದು. ಓಕೆ, ಅರ್ಥ ಮಾಡ್ಕೊಳ್ಳಿ. ಇದನ್ನೇ ಹೇಳ್ತಾ ಇರೋದು, ತುಂಬ ಹುಷಾರಾಗಿ ಪ್ಲೇ ಮಾಡಬೇಕು. ನೀವು ಏನು ಮಾಡ್ತೀರಾ, ರ್ಯಾಂಡಮೈಸ್ ಆಗಿ ಕೊಟ್ಬಿಡ್ತೀರಾ ಇಲ್ಲಿ, ಆಮೇಲೆ ಸಫರ್ ಆಗ್ತೀರಾ. ಇದೆಲ್ಲ ಆಗಬಾರ್ದು ಅಂತಾನೆ ನಿಮಗೆ ಫಸ್ಟ್ ನೀವು ಥರ ಒಂದು ರೆಡಿ ಮಾಡ್ಕೊಬೇಕು. ಫಸ್ಟ್ ಅದು ಕೊಡಬೇಕು, ಬರ್ದಿಟ್ಕೊಬೇಕು. ಸ್ಟೂಡೆಂಟ್ಸ್ ಹೇಳ್ತಾ ಇದ್ದೀನಿ, ನೀವು ಶುಡ್ ರೈಟ್ ಅಂಡ್ ಕೀಪ್ ಇಟ್ಕೊಬೇಕು. ಆ ಟೈಮಲ್ಲಿ ಲಾಗಿನ್ ಆದಾಗ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಕನ್ಫ್ಯೂಷನ್ ಆಗ್ಬಿಡುತ್ತೆ. ಯಾಕಂದ್ರೆ ಆಪ್ಷನ್ ಎಂಟ್ರಿನ ನೀವೇ ಮಾಡಬೇಕು,
ಬೇರೆಯವ್ರು ಮಾಡಲ್ಲ. ಓಕೆ, ಸೊ ಈ ಬರ್ದಿಕೊಂಡ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಆ ಬರ್ದಿಕೊಳ್ಳೋದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಈ ತರ ಒಂದು ಸಾರ್ಟೆಡ್ ಲಿಸ್ಟ್ ಕೊಡ್ತೀನಿ. ಏನ್ ಸಾರ್ಟೆಡ್ ಲಿಸ್ಟ್ ಸರ್ ಅಂತಂದ್ರೆ, ನಿಮಗೆ ನೀವು ಕೇಳೋ ಪ್ಲೇಸ್ ಅಲ್ಲಿ ಸರ್ ನಮ್ಗೆ ಇಂಥ ಪ್ಲೇಸ್ ಅಲ್ಲಿ ಬೇಕು, ನಾನು ಪ್ರೊವೈಡ್ ಮಾಡ್ತೀನಿ. ನೀವು ಕೇಳೋ ಕ್ಯಾಟಗರಿಗೆ ನಿಮಗೆ ಗೌರ್ಮೆಂಟ್ ಕಾಲೇಜ್ ಬೇಕಾ, PU ಕಾಲೇಜ್ ಬೇಕಾ, ನೋಡಿ ಇಲ್ಲಿ ಗೌರ್ಮೆಂಟ್ ಬೇಕಾ, ಏಡೆಡ್ ಬೇಕಾ, ಪ್ರೈವೇಟ್ ಮೈನಾರಿಟಿ ಬೇಕಾ, ಡೀಮ್ಡ್ ಯೂನಿವರ್ಸಿಟಿ ಬೇಕಾ, ಯಾವ್ದು ಬೇಕೋ ಅದನ್ನು ಪ್ರೊವೈಡ್ ಮಾಡ್ತೀನಿ. ಅದಲ್ದಿರ ನಿಮಗೆ ರಿಕ್ವೈರ್ಡ್ ಬ್ರಾಂಚ್ ಸರ್ ನಂಗೆ CS ಅಲ್ಲೇ ಬೇಕು, ನಂಗೆ ಆಟೋಮೊಬೈಲೇ ಬೇಕು, ನಂಗೆ ಸೈಬರ್ ಸೆಕ್ಯೂರಿಟಿನೇ ಬೇಕು, ಸಾರ್ಟೆಡ್ ಲಿಸ್ಟ್ ನಿಮ್ಗೆ ಹೆಂಗ್ ಬೇಕೋ ನಿಮ್ಮ ನೆಸೆಸಿಟಿ ಪ್ರಕಾರ ಪ್ರೊವೈಡ್ ಮಾಡ್ಕೊಡ್ತೀನಿ. ಆಮೇಲೆ ನೀವು ಕೇಳೋ ಕ್ಯಾಟಗರಿಗೆ ಜನರಲ್ ಹೈದರಾಬಾದ್ ಎರಡು ಬರುತ್ತೆ, ಜನರಲ್ ಬರ್ತಾರೆ ಮತ್ತೆ ಹೈದರಾಬಾದ್ ಕರ್ನಾಟಕ ಬರ್ತಾರೆ. HK ಅವರೆಲ್ಲ ಬರಲ್ಲ, ಒಂದು 6 to 7 ಡಿಸ್ಟ್ರಿಕ್ಟ್ಸ್ ಬರ್ತಾರೆ. ಸೊ ಅವ್ರಿಗೆ HK ಕೋಟಾ ಅಲಾಟ್ಮೆಂಟ್ ಆಗಿದ್ರೆ, ಅಂದ್ರೆ ಅವ್ರು ಕ್ಲೇಮ್ ಮಾಡಿದ್ರೆ, ಅಪ್ರೂವ್ ಆಗಿದ್ರೆ, ಯಾವುದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ HK ಅಂತ ಮೆನ್ಷನ್ ಆಗಿದ್ರೆ ಅವರು ಕ್ಲೇಮ್ ಮಾಡಬಹುದು. ಅವ್ರಿಗೆ ಅಡಿಷನಲ್ ಅಡ್ವಾಂಟೇಜ್ ಇರುತ್ತೆ. HK ದವ್ರಿಗೆ ಏನು ಡಿಫ್ರೆನ್ಸ್ ಅಂದ್ರೆ ನೋಡಿ ಇಲ್ಲಿ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ HK ಅಂತ ಇದೆಯಲ್ಲ, ಈ ಸ್ಟೂಡೆಂಟ್ HK ಇದ್ದಾನೆ. HK ಅಡ್ವಾಂಟೇಜ್ ಏನು ಅಂದ್ರೆ ಫಸ್ಟ್ ಜನರಲ್ ಹುಡುಗುತ್ತೆ, ಆಮೇಲೆ ಅವ್ನ ಕ್ಯಾಟಗರಿಗೆ ಬರುತ್ತೆ. ಅಲ್ಲೂ ಇಲ್ವಾ, ಹೈದರಾಬಾದ್ ಕರ್ನಾಟಕ ಜನರಲ್ ಬರುತ್ತೆ, ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ ಕ್ಯಾಟಗರಿಗೆ ಬರುತ್ತೆ. ಅಂದ್ರೆ 2 ಇದ್ರೆ 2+2 ಆಡ್ ಅಪ್ ಆಗುತ್ತೆ. ದಟ್ ಇಸ್ ದ ಅಡ್ವಾಂಟೇಜ್ ಆಫ್ ಹೈದರಾಬಾದ್ ಕರ್ನಾಟಕ. ಅದು ಗೌರ್ಮೆಂಟ್ ಅವ್ರು ಮಾಡಿರೋದು, ಅವ್ರಿಗೆ ಅಡ್ವಾಂಟೇಜ್ ಕ್ಲೇಮ್ ಮಾಡಿದ್ರೆ. ಓಕೆ, ಸೊ ಇವಾಗ ಇವನ್ ರ್ಯಾಂಕ್ ಬಂದು 636 ರ್ಯಾಂಕ್ ಇದೆ. ಇವಾಗ 636 ರ್ಯಾಂಕ್ಗೆ ನನಗೊಂದು ಲಿಸ್ಟ್ ಬೇಕು ಅಂದ್ರೆ ಹುಡುಗರು ಸಿಗಲ್ಲ. ನೋಡಿ ಈ ತರ ಸಿಗಲ್ಲ ನಿಮ್ಗೆ ಇಲ್ಲಿ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬರುತ್ತೆ ನೋಡಿ 636 ಅಂದ್ರೆ ರಫ್ಲಿ ಇಲ್ಲಿ ತಗೊಬೋದು. ಇಲ್ಲಿ ಅಂದ್ರೆ ಅವನಿಗೆ ಈ ಕಾಲೇಜ್ ಇದೆಲ್ಲ ಸೀರಿಯಲ್ ನಂಬರ್ 17 ಇಂದ ಈ ಕಾಲೇಜಿಂದ ಎಲ್ಲಾ ಕಾಲೇಜ್, ಕೆಳಗೆ ಬರೋ ಕಾಲೇಜ್ ಎಲ್ಲಾ ಸಿಗುತ್ತೆ ಅವನಿಗೆ. ಇದ್ರ ಮೇಲ್ಗಡೆ ಸಿಗೋದು ಕಷ್ಟ ಇದೆ. ಬಟ್ ಆದ್ರೂ ಅವ್ನು ಟ್ರೈ ಮಾಡ್ಬೇಕು, ಯಾಕಂದ್ರೆ ಇದು ಮೇಲ್ಗಡೆ ಇರೋದೆಲ್ಲ ಗುಡ್ ಕಾಲೇಜ್, ದೀಸ್ ಆರ್ ಗುಡ್ ಕಾಲೇಜಸ್. ಓಕೆ, ಇದೆಲ್ಲ ಗುಡ್ ಕಾಲೇಜು, ಟ್ರೈ ಮಾಡ್ಬೋದು. ನೋಡಿ ಇದು ಜನರಲ್ ಮೆರಿಟ್ ಆಯ್ತು. ನೋಡಿ ಇಲ್ಲಿ ತಗೊಂಡ್ರೆ ಇಲ್ಲಿ 615 ಇದ್ರೆ ನೋಡಿ ಇಲ್ಲಿ 1087ಗೆ ಒಂದು ಸೀಟ್ ಸಿಕ್ಕಿದೆ. ಇದು ಕ್ಯಾಟಗರಿ ಮಹತ್ವ. ಅಂದ್ರೆ ಜಾಸ್ತಿ ರ್ಯಾಂಕ್ ಇದ್ರು ಕ್ಯಾಟಗರಿ ಇದ್ರೆ ಅಲ್ಲಿ ಸೀಟ್ ಇದ್ರೆ, ಕ್ಯಾಟಗರಿ ಇದ್ರೆ ಮಾತ್ರ ಅಲ್ಲ ಆ ಕಾಲೇಜಲ್ಲಿ ಸೀಟ್ ಇರಬೇಕು, ಅದೆಲ್ಲ ತಿಳ್ಕೊಂಡಿರ್ಬೇಕು. ಅದರದೇ ಒಂದು ವ್ಯೂ ಕೊಡ್ತಾ ಇರೋದು. ನೋಡಿ ಇಲ್ಲಿ ಎಷ್ಟು ಸೀಟ್ ಇದೆ, ನೋಡಿ ಇಲ್ಲಿ 61 ಕಟ್ ಆಫ್ ರ್ಯಾಂಕ್, ಯಾವುದು 2AG ಇದು 1 ಸೀಟ್ ಇದೆ. ಇಲ್ಲಿ 147 ಕಟ್ ಆಫ್ ರ್ಯಾಂಕು, 3 ಸೀಟ್ಸ್ ಇದೆ. ಈ ತರ ಒಂದು ಐಡಿಯಾ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ದಿಸ್ ಇಸ್ ಕಾಲ್ಡ್ ಆಸ್ ಪರ್ಸನಲೈಸ್ಡ್ ಆಪ್ಷನ್ ಎಂಟ್ರಿ ಕಾಲೇಜ್ ಲಿಸ್ಟ್. ಸೊ ಈ ತರ ಲಿಸ್ಟ್ ಬೇಕು ಅಂತಂದ್ರೆ ನಿಮಗೆ ಈ ತರ ಲಿಸ್ಟ್ ಯಾರು ಪ್ರೊವೈಡ್ ಮಾಡಲ್ಲ. ತುಂಬಾ ಕುತ್ಕೊಂಡು ವರ್ಕೌಟ್ ಮಾಡಿ ನಿಮಗೆ ಸಿಂಪಲೈಸ್ ಆಗಿ ಮಾಡಿದ್ದೀನಿ. ಇದ್ರ ಚಾರ್ಜಸ್ ಬಂದು ಜಸ್ಟ್ 400 rupees ಪರ್ PDF ಇರುತ್ತೆ. ಒನ್ ಟೈಮ್ ಕಳಿಸ್ತೀನಿ. ನಾನು ನಿಮಗೆ ಪೇಮೆಂಟ್ ಮಾಡಿ ಸುಮಾರು ಜನ ತಗೊಂತಾ ಇದ್ದಾರೆ. ನಾನು ವಿಡಿಯೋ ಮಾಡೋದು ಲೇಟ್ ಆಯ್ತು ನಿಮಗೆ. ಹೈದರಾಬಾದ್ ಕರ್ನಾಟಕ ಬೇಕು, ಬರೀ ಹೈದರಾಬಾದ್ ಕರ್ನಾಟಕ ಬೇಕು ಅಂದ್ರೆ 400 ಆಗುತ್ತೆ. ಇಲ್ಲ ಬರೀ ಜನರಲ್ ಬೇಕು ಅಂದ್ರೆ 400 ಆಗುತ್ತೆ. ಎರಡೂ ಬೇಕು ಅಂದ್ರೆ 500 ಆಗುತ್ತೆ. ಹೈದರಾಬಾದ್ ಕರ್ನಾಟಕ ಬಂದು ಎಲ್ಲರಿಗೂ ಬರಲ್ಲ, ಕೆಲವ್ರಿಗೆ ಮಾತ್ರ. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಹೈದರಾಬಾದ್ ಕರ್ನಾಟಕ ಅಂತ ಇರುತ್ತೆ, ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಎಸ್ ಅಂತ ಇದ್ರೆ ಇವ್ಲ್ ಕಮಾಂಡರ್ HK, ಇಲ್ಲ ಅಂತಂದ್ರೆ ಇವ್ಲ್ ಕಮಾಂಡರ್ ಜನರಲ್ ಡೈರೆಕ್ಟ್ಲಿ. ಸೊ ಈ ತರ PDF ಬೇಕು ಅಂತಂದ್ರೆ ಡೈರೆಕ್ಟ್ಲಿ ನನಗೆ ಮೆಸೇಜ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು. ವಾಟ್ಸಪ್ ಮಾಡಿ ನಂಗೆ ಸ್ಕ್ಯಾನರ್ ಕಳಿಸ್ತೀನಿ. ಪೇಮೆಂಟ್ ಮಾಡಿದ್ರೆ ನಿಮ್ಮ ಪರ್ಸನಲೈಸ್ ಕಾಲೇಜ್ ಲಿಸ್ಟು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಓಕೆ, ಸೊ ಎಲ್ಲ ಆಲ್ರೆಡಿ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಡೋಂಟ್ ಥಿಂಕ್ ಫಾರ್ 400 ಹೇಳ್ತಾ ಇದ್ದೀನಿ. ಈ ಥರ ಲಿಸ್ಟ್ ನಿಮ್ಗೆ ಎಲ್ಲೂ ಸಿಗಲ್ಲ. ಸ್ವಲ್ಪ ಮಿಸ್ ಆದರೆ ಹೇಳಿದ್ನಲ್ಲ ಇಲ್ಲಿ, ಸ್ವಲ್ಪ ಮಿಸ್ ಆದರೆ RV ಸಿಗೋ ಜಾಗದಲ್ಲಿ PES ಸಿಗುತ್ತೆ. ಓಕೆ, ಅಂದ್ರೆ PES ನ ಕಂಡಮ್ ಮಾಡ್ತಾ ಇಲ್ಲ ಅಥವಾ RV ನ ಕಂಡಮ್ ಮಾಡ್ತಾ ಇಲ್ಲ. ನಿಮಗೆ ಬೇಕಾಗಿರೋ ಕಾಲೇಜ್, ನೀವು ಏನು ಡ್ರೀಮ್ ಕಾಲೇಜ್ ಅನ್ಕೊಂಡಿರ್ತೀರಾ ಅದನ್ನ ಕರೆಕ್ಟ್ ಪ್ರಿಯಾರಿಟಿ ಕೊಡಲಿಲ್ಲ ಅಂತಂದ್ರೆ ಅದು ನಿಮಗೆ ಲಾಸ್ ಆಗುತ್ತೆ. ದಿಸ್ ಇಸ್ ದ ಒನ್ ಥಿಂಗ್ ಐ ನೀಡ್ ಟು ಸೇ. ಸೊ ಈ ತರ ಲಿಸ್ಟ್ ಬೇಕು ಅಂದ್ರೆ ನನಗೆ ಇಮಿಡಿಯೇಟ್ಲಿ ಪಿಂಗ್ ಮಾಡಿ, ವಾಟ್ಸಪ್ ಮಾಡಿ, ಗ್ರೂಪಲ್ಲಿ ಪಿಂಗ್ ಮಾಡಿ ಪೇಮೆಂಟ್ ಮಾಡಿದ್ರೆ ನಾನು ನಿಮಗೆ PDF ಇಮಿಡಿಯೇಟ್ಲಿ ನಾನು ಕಳಿಸ್ತೀನಿ. ಸೊ ದಿಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಅನ್ಕೊಂಡಿದ್ದೀನಿ. ಸೊ ಪರ್ಸನಲೈಸ್ ಆಪ್ಷನ್ ಎಂಟ್ರಿ ಲಿಸ್ಟ್, ಕಾಲೇಜ್ ಲಿಸ್ಟ್ ಯಾವ ಪ್ರಿಪೇರ್ ಮಾಡಬೇಕು ಒಂದು ಗೈಡೆನ್ಸ್ ಕೊಟ್ಟಿದ್ದೀನಿ. ಪ್ರಾಬಲಿ ನೆಕ್ಸ್ಟ್ ವೀಕಲ್ಲಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ಬೋದು. ಸೊ ಲೇಟ್ ಮಾಡಕ್ಕೆ ಹೋಗಬೇಡಿ. ಮೇಕ್ ದ ಪೇಮೆಂಟ್ ಅಂಡ್ ಟೇಕ್ ಯುವರ್ ಲಿಸ್ಟ್ ಅಂಡ್ ಗೆಟ್ ರೆಡಿ ಯುವರ್ ಕಾಲೇಜ್ ಲಿಸ್ಟ್. ಸೊ ವಿಡಿಯೋ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.